ದರ್ಶನ್ ಫ್ಯಾನ್ಸ್ ಅನಕ್ಷರಸ್ಥರು ಅಂದೋರ್ಗೆ ಗಗನ ಕ್ಲಾಸ್. ಅಭಿಮಾನಿಗಳ ಅಭಿಮಾನಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನಾ? ದೀಪ ಜೋರಾಗಿ ಉರಿಯುತ್ತೆ ಅಂದ್ರೆ ಅದು ಬೇಗ ಹಾರುತ್ತೆ. ಅಭಿಮಾನಿಗಳ ಅಭಿಮಾನಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾರಣಕ್ಕಾಗಿಯೇ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ದೇವರನ್ನೇ ಕಂಡರು. ಧ್ರುವ ಸರ್ಜಾ ತಮ್ಮ ಅಭಿಮಾನಿಗಳನ್ನ VIP ಅಂತ ಕರೆದ್ರು. ಕನ್ನಡದ ಹಲವು ತಾರೆಯರು ಅಭಿಮಾನಿಗಳ ಅಭಿಮಾನಕ್ಕೆ ಶರಣಾಗಿದ್ದಾರೆ, ಪ್ರೀತಿಯಿಂದ ತಲೆಬಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಅನ್ನೋ ಪಟ್ಟವನ್ನ ಕಟ್ಟಿದ್ದಾರೆ. ಆದರೆ ಈಗ ಇದೇ ಸೆಲೆಬ್ರಿಟಿಗಳ ಅಭಿಮಾನದ ಕುರಿತು ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಅಭಿಮಾನಿಗಳ ನಿಯತ್ತು ತಮ್ಮ ನಟನ ಮೇಲೆ ಅವರಿಗೆ ಇರುವಂತಹ ಪ್ರೀತಿಯನ್ನೆಲ್ಲ ಸಹ ಬದಿಗಿಟ್ಟು ಅವರು ಮಾತನಾಡುವಂತಹ ಮಾತು, ಅವರು ಬಳಸುವಂತಹ ಭಾಷೆ ಮೇಲೆ ಇದೀಗ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ, ಸ್ಟ್ರಾಂಗ್ ಆಗಿ ಬರಲಿ, ಒಳ್ಳೇದಾಗಲಿ, ಅವ್ರಿಗೆ ತುಂಬ ಜಾಸ್ತಿ ಒಳ್ಳೇದಾಗಲಿ. ಅವರು ಚೆನ್ನಾಗಿ ಅವ್ರು ಖುಷಿಯಾಗಿದ್ದರೆ ಅವ್ರು ಸುಮಾರಷ್ಟು ಜನ ಚೆನ್ನಾಗಿ ಇಟ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ಆ ವಿಷಯದಲ್ಲಿ ಬಾಸ್ ಬೇಗ ಬಂದು ಆ ಸಿನಿಮಾ ಬೇಗ ರಿಲೀಸ್ ಆದರೆ ನಮಗೆ ಅದಕ್ಕಿಂತ ಹಬ್ಬ ಬೇರೆ ಏನೂ ಇಲ್ಲ. ಸೊ ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳಿಗೆ ಮಾನಸಿಕ ಹಿಂಸೆ ಕೊಡೋರೆಲ್ಲ ಸಹ ದರ್ಶನ್ ಅಭಿಮಾನಿಗಳೇ ಅಂತ ಸಹ ಹೇಳ್ತಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಸಂಸ್ಕಾರನೇ ಇಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಿದೆ. ದರ್ಶನ್ ಅವರ ಇಂದಿನ ಈ ಹೀನ ಸ್ಥಿತಿಗೆ ಅವರ ಅಭಿಮಾನಿಗಳೇ ಪರೋಕ್ಷವಾಗಿ ಕಾರಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಎಲ್ಲ ಮಾತು, ಚರ್ಚೆ, ಅಭಿಪ್ರಾಯದಿಂದ ಇದೀಗ ನಿಮ್ಮೆಲ್ಲರ ನೆಚ್ಚಿನ ಮಹಾನಟಿ ಗಗನ ಕೆರಳಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳ ಕುರಿತು ಇಲ್ಲ ಸಲ್ಲದ ಮಾತುಗಳನ್ನಾಡ್ತಿರುವವರ ವಿರುದ್ಧ ಕೂಡ ಕೆಂಡ ಕಾರಿದ್ದಾರೆ. ಇದರ ಬಗ್ಗೆ ಮಾತನಾಡಿರುವಂತಹ ಗಗನ, ಒಳ್ಳೆಯದು ಕೆಟ್ಟದು ಅನ್ನೋದು ಜೀವನದ ಒಂದು ಭಾಗ, ಎಲ್ಲರ ಜೀವನದಲ್ಲಿ ಅದು ಇದ್ದೇ ಇರುತ್ತೆ. ಆದರೆ ಡಿ-ಬಾಸ್ಗೆ ಸ್ವಲ್ಪ ತುಸು ಹೆಚ್ಚಾಗೇ ಕೆಟ್ಟದಾಗಿದೆ ಅಂತ ಹೇಳಿದ್ದಾರೆ. ದೀಪ ಜೋರಾಗಿ ಉರಿಯುತ್ತೆ ಅಂದ್ರೆ ಅದು ಬೇಗನೆ ಆರಿ ಹೋಗುವಂತಹ ಹೊಸ ಬೆಳಕು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಕೆಟ್ಟದ್ದೆಲ್ಲ ಮುಗಿದು ಒಳ್ಳೆ ಸುದ್ದಿ ಬಂದೇ ಬರುತ್ತೆ, ಅದಕ್ಕಾಗಿ ನಾವೆಲ್ಲ ಸಹ ಕಾಯ್ತಿದ್ದೇವೆ ಅಂತ ಸಹ ಹೇಳಿದ್ದಾರೆ. ದಿ ಡೆವಿಲ್ ಸಿನಿಮಾ ನೋಡೋಕೆ ಕಾದ್ ಕುಳಿತಿದ್ದೇವೆ. ಬಾಸ್ ತುಂಬಾ ಸ್ಟ್ರಾಂಗ್ ಆಗಿ ಬೇಗ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಕೂಡ ನನಗೆ ಇದೆ ಅಂತ ಗಗನ ಅವರು ಹೇಳಿದ್ದಾರೆ. ಇಲ್ಲ, ಬೇಜಾರಾಗ್ತೀನಿ, ನಾನು ಬೇಜಾರಾಗ್ತೀನಿ, ನೋಡ್ತೀನಿ ಕಮೆಂಟ್ಸು, ನೋಡೋದು ಅಭ್ಯಾಸ. ಅದು ಫಸ್ಟ್ ಕಮೆಂಟ್ಸಿಗೆ ಹೋಗ್ಬಿಡುತ್ತೆ ಕೈ. ಸೊ ಕಮೆಂಟ್ಸ್ ನೋಡ್ತೀನಿ, ಅನಿಸುತ್ತೆ ಯಾಕೆ ಹೀಗೆ ಮಾಡಿದ್ದಾರೆ ಅಂತ. ಅದು ನಂದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಿಜವಾಗ್ಲೂ ಕರೆಕ್ಟ್ ಮಾಡ್ಕೋತೀನಿ. ಬಾಸ್ ಹೇಗೆ ಅಂತ ಬಾಸ್ ಫ್ಯಾನ್ಸ್ಗೆ ಮಾತ್ರ ಗೊತ್ತು, ಮನಸ್ಸಿಂದ ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದು ಗೊತ್ತು ಅಂತ ಹೇಳಿರುವ ಗಗನ, ಈಗೀಗ ಬಾಸ್ ಅಭಿಮಾನಿಗಳು ಅನಕ್ಷರಸ್ಥರು, ಅವಿದ್ಯಾವಂತರು ಅಂತ ತುಂಬ ಜನ ಮಾತನಾಡ್ತಾ ಇದ್ದಾರೆ. ಆದರೆ ನಾನು ಒಳ್ಳೆ ಶಿಕ್ಷಣವನ್ನೇ ಪಡೆದಿದ್ದೇನೆ, ನಾನು ಸಹ ಎಜುಕೇಟೆಡ್, ನನಗೆ ಅವರ ಸಿನಿಮಾಗಳಂದರೆ ತುಂಬಾ ಇಷ್ಟ, ನನ್ನ ಬದುಕಿಗೆ ಅವರೇ ಪ್ರೇರಣೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಪ್ರೀತಿಯ ರಾಮು ಅನ್ನೋ ಚಿತ್ರದಲ್ಲಿ ಅವರದ್ದು ಎಂತಹ ಅದ್ಭುತ ಅಭಿನಯ. ದತ್ತ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಮಿಡಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಕರಿಯ ಚಿತ್ರದಲ್ಲಿ ಕೂಡ ಅಷ್ಟೇ, ನಾನು ಅವರ ಅಭಿಮಾನಿಯಾಗೋಕೆ ಅವರಲ್ಲಿರುವಂತಹ ಪ್ರತಿಭೆನೇ ಕಾರಣ ಅಂತ ಕೂಡ ಹೇಳಿದ್ದಾರೆ. ನನ್ನಂತೆಯೇ ಅವರಲ್ಲಿನ ಪ್ರತಿಭೆಯನ್ನ ನೋಡಿ ಅಭಿಮಾನಿಗಳಾದವರು ಹಲವಾರು ಜನ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಶ್ಲೀಲ ಕಾಮೆಂಟ್ಗಳ ಕುರಿತು ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ರಮ್ಯಾ ದೂರಿನ ಅನ್ವಯ ಸಮರವನ್ನ ಸಾರಿರುವಂತಹ ಕುರಿತಾಗಿ ಕೂಡ ಗಗನ ಅವರು ಮಾತನಾಡಿದ್ದಾರೆ. ನಿಜವಾಗ್ಲೂ ಬಾಸ್ ಅಭಿಮಾನಿಗಳ ಅಥವಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ನೀವು ಯಾರಿಗಾದ್ರೂ ಕಾಮೆಂಟ್ ಮಾಡೋಕೆ ಮುಂಚೆ 1000 ಸಾರ್ತಿ ಯೋಚನೆ ಮಾಡಬೇಕು. ನಿಜವಾದಂತಹ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಕಿವಿ ಮಾತನ್ನ ಸಹ ಹೇಳಿದ್ದಾರೆ. ನಿಜವಾದಂತಹ ಅಭಿಮಾನಿಗಳು ಆ ರೀತಿ ಕೆಟ್ಟದಾದಂತಹ ಕಾಮೆಂಟ್ ಮಾಡೋದೇ ಇಲ್ಲ ಅಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದು, ಬಾಸ್ ಹೆಸರು ಕಾಪಾಡೋದು ನಮ್ಮೆಲ್ಲ ಅಭಿಮಾನಿಗಳ ಜವಾಬ್ದಾರಿ ಅಂತ ಕೂಡ ಗಗನ ಅವರು ಹೇಳಿದ್ದಾರೆ.